ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಧನುಸ್ಸು ರಾಶಿಯವರಿಗೆ 2026ರ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಧನುಸ್ಸು ರಾಶಿಯ ಮೂಲ ನಕ್ಷತ್ರ 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 4ನೇ ಪಾದ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಸೇರಿರ್ತಕ್ಕಂಥವರೇ ಧನುಸ್ಸು ರಾಶಿಯವರು. ಇನ್ನು ಧನುಸ್ಸು ರಾಶಿಯವರಿಗೆ ಗುರುವಿನ ಸಂಚಾರ, ಶನಿಯ ಸಂಚಾರ, ರಾಹುಕೇತುಗಳ ಸಂಚಾರ ನೋಡಕ್ಕೆ ಹೋದಾಗ ನಾವು ಧನುಸ್ಸು ರಾಶಿಯವರಿಗೆ ಗುರುಗ್ರಹ 7ರಿಂದ ಅಂದರೆ ಈಗಾಗಲೇ ಗುರುಬಲ ಇರ್ತಕ್ಕಂತಹ 7ಮ ಸ್ಥಾನದಿಂದ 8ಮ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇದೆ. ಇನ್ನು ಶನಿಗ್ರಹ 4ನೇ ಮನೆ ಅಂದರೆ ನಾವು ಅರ್ಧಾಷ್ಟಮ ಶನಿ ಅಂತ ಇದನ್ನು ಕರಿತೀವಿ. ರಾಹುಗ್ರಹ 3ರಿಂದ 2ಕ್ಕೆ ಹೋಗ್ತಾ ಇದೆ. ಕೇತು 9ರಿಂದ 8ಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ. ಜೂನ್ 2ನೇ ತಾರೀಕಿನ ತನಕ ಅಂದರೆ 2026 ಜೂನ್ 2ನೇ ತಾರೀಕಿನ ತನಕ ಸಪ್ತಮದಲ್ಲಿದ್ದಂಥ ಗುರು ಅಷ್ಟಮಕ್ಕೆ ಹೋಗ್ತಾನೆ. ವರಾಹ ಮಹಿರಾಚಾರ್ಯರು ಧರ್ಮಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಒಂದು ಸ್ತೋತ್ರವನ್ನು ನಾವು ಗಮನಿಸಿ ನೋಡಕ್ಕೆ ಹೋದರೆ, ಚೋರಾಗ್ನಿ ರೂಪ ಭೀತಿಶ್ಚ ಸರ್ವದಾ ಕ್ಲೇಶ ಜೀವನಂ ನಿಷ್ಠುರಂ ಸಾಹಸಂ ಕ್ರೋಧಂ ಅಷ್ಟಮಸ್ತೋ ಗುರು ಅಂತಕ್ಕಂಥ ಒಂದು ಶ್ಲೋಕವನ್ನು ಅದ್ಭುತವಾಗಿ ಹೇಳಿದ್ದಾರೆ. ಇದೇನು ಹೇಳುತ್ತೆ? ಚೋರಾಗ್ನಿ ರೂಪ ಭೀತಿಶ್ಚ ಸರ್ವದಾ ಕ್ಲೇಶ ಜೀವನಂ ನಿಷ್ಠುರಂ ಸಾಹಸಂ ಕ್ರೋಧಂ ಅಷ್ಟಮಸ್ತೋ ಗುರು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಇದರ ಒಂದು ಅರ್ಥವನ್ನು ನಾವು ಅವಲೋಕನ ಮಾಡಕ್ಕೆ ಹೋದಾಗ ಬಹುಮುಖ್ಯವಾಗಿ ಧನುಸ್ಸು ರಾಶಿಯವರಿಗೆ 2026ರ ಫಲಾಫಲಗಳಲ್ಲಿ ಆರ್ಥಿಕ ವಿಷಯಗಳಲ್ಲಿ ಬಹಳಷ್ಟು ಶುಭ ಇರ್ತಕ್ಕಂಥದ್ದು. ಅಂದರೆ ಜೂನ್ ತನಕ ನೋಡಿದೆ, ಜೂನ್ ಮಾಸದ ತನಕ ಇಲ್ಲಿ ಇವರಿಗೆ ಆರ್ಥಿಕವಾಗಿ ಸಕಲ ವಿಧದಲ್ಲೂ ಲಾಭ ಇರುತ್ತೆ. ಆದರೂ ಅವ್ರು ಮಾತು ಹೇಳ್ತಾರೆ, ಈ 2026ರಲ್ಲಿ ಧನುಸ್ಸು ರಾಶಿಯವರಿಗೆ ಇಲ್ಲಿ ಒಂದಷ್ಟು ಭಯದ ವಾತಾವರಣ ಇರುತ್ತೆ ಅಂತಕ್ಕಂಥ ಅನುಮಾನಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ಆದರೆ ದೈವಬಲ ಚೆನ್ನಾಗಿದೆ. ಈ ಒಂದು ಧನುಸ್ಸು ರಾಶಿಯವರಿಗೆ 2026ರಲ್ಲಿ ದೈವಬಲ ಚೆನ್ನಾಗಿದೆ. ಸ್ವಲ್ಪ ಅರ್ಧಾಷ್ಟಮ ಶನಿ ಅಂತಂದಾಗ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಬಂದಾಗ ದೈವ ಭೀತಿಯನ್ನು ಇಟ್ಕೋಬೇಕು. ದೇವತಾ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಬೇಕು. ಪಿತೃ ಕಾರ್ಯಗಳಲ್ಲಿ ನಾವು ನಿರತರಾಗಬೇಕು. ನಮ್ಮ ಹಿಂದಿನ ಪೂರ್ವಿಕರನ್ನು ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಎಷ್ಟೋ ಶುಭವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮೀನದಲ್ಲಿ ಅಂದರೆ ಅರ್ಧಾಷ್ಟಮ ಶನಿ ಅಂದರೆ ಮೀನದಲ್ಲಿ ನಮಗೆ ಶನಿಯ ಸಂಚಾರ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ಕೆ ಹೋದಾಗ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಾಯಿ ಆರೋಗ್ಯ ಇರಬಹುದು, ಹಾಗೆ ವಾಹನದ ವಿಚಾರದಲ್ಲಿರಬಹುದು, ಹಾಗೆ ಮನೆ ಕಟ್ಟುವ ವಿಚಾರದಲ್ಲಿರಬಹುದು. ಈ ವಿಚಾರದಲ್ಲಿ ಒಂದಷ್ಟು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 3ರ ರಾಹು ಅಂತ ಹೇಳಿದಾಗ ನಿಮಗೆ ಧೈರ್ಯದಿಂದ ಒಂದೇ ಮನಸ್ಸಿನಿಂದ ಒಳ್ಳೆಯ ಜನರ ಜೊತೆ ನೀವು ವ್ಯವಹಾರಗಳು ಮಾಡಿದ್ದೇ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ವೃತ್ತಿಪರವಾಗಿ ನೋಡಿದ್ರೆ ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ. ಖಾಸಗಿ ಉದ್ಯೋಗಸ್ಥರಲ್ಲಿರ್ತಕ್ಕಂಥವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡ್ತೀರಾ. ಇನ್ನು 9ರ ಕೇತು ಅಂತ ಹೇಳಿದಾಗ ಉನ್ನತ ಶಿಕ್ಷಣ ವ್ಯಾಸಂಗಕ್ಕಾಗಿ ಅನುಕೂಲಗಳು ಬರ್ತಕ್ಕಂಥದ್ದು, ನಂಬಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ತಂದೆಯ ಆಶೀರ್ವಾದ ಪರಿಪೂರ್ಣ ಇರತಕ್ಕಂಥದ್ದು, ಪಿತೃಗಳ ಆಸ್ತಿಯ ಅಂದರೆ ಪಿತ್ರಾರ್ಜಿತ ಆಸ್ತಿಯ ಲೆಕ್ಕಾಚಾರಗಳು ಕರೆಕ್ಟಾಗಿರ್ತಕ್ಕಂಥದ್ದು, ಲೆಕ್ಕಪತ್ರಗಳನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥ ಯೋಗ ಈ ಒಂದು 2026ರಲ್ಲಿ ಧನುಸ್ಸು ರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ. ಇನ್ನು ವಿವಾಹ ಯೋಗ ಈ ವರ್ಷದಲ್ಲಿ ಹಾಗೇ ಆಗತ್ತೆ. ಅಂದರೆ ಧನುಸ್ಸು ರಾಶಿಯವರು ಯಾರೋ ಕೆಲವರಿಗೆ ವಿವಾಹ ಲೇಟ್ ಆಗ್ತಾ ಇದ್ದರೆ ಅಂಥವರಿಗೆ ವಿವಾಹ ಯೋಗ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಅಂದರೆ ಒಳ್ಳೆ ಹೆಂಡತಿ ಕೆಲಸದಲ್ಲಿರ್ತಕ್ಕಂಥವರು ಅಥವಾ ಸುಮ್ಮನೆ ಇರೋದಿಲ್ಲ ಶ್ರೀಮತಿ ಇರ್ಬೋದು ಅಥವಾ ಗಂಡ ಇರ್ಬೋದು, ಯಾರಿಗೋ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾರ್ವಜನಿಕ ಸಂಪರ್ಕಗಳು ತುಂಬ ಚೆನ್ನಾಗಿರುತ್ತೆ. ರಾಜಕೀಯ ಪ್ರಗತಿ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. 8ರ ಗುರು ಬಂದಾಗ ಅದು ಉಚ್ಚ ಗುರು ಅಂತ ಹೇಳಿದ್ರೆ ವಿಪರೀತ ರಾಜಯೋಗ. 8ರ ಗುರು ಅಂದರೆ ಜೂನ್ 2 ಆಗೋದ ಮೇಲೆ 8ಕ್ಕೆ ಗುರು ಬಂದಾಗ ವಿಪರೀತ ರಾಜಯೋಗ ಬರ್ತಕ್ಕಂಥದ್ದು, ಸಾಲಗಳಿಂದ ಮುಕ್ತಿಯನ್ನು ಪಡಿತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಬ್ಯಾಂಕ್ ಸಾಲವನ್ನು ತೀರಿಸ್ಕೊಳ್ತಕ್ಕಂಥ ಯೋಗ,
ಬಡ್ಡಿಗೆ ತಗೊಂಡಿರ್ತಕ್ಕಂಥ ಹಣ ತೀರಿಸ್ಕೊಳ್ಳೋ ಯೋಗ, ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಅನುಸಾರವಾಗಿ ನೋಡಕ್ಕೆ ಹೋದಾಗ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಇರಬಹುದು, ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಈ ವರ್ಷದ ಕಡೆಯ ಭಾಗದಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಅಣ್ಣ ತಮ್ಮಂದಿರ ಬೇರ್ಪಡಿಕೆ ಆಗ್ತಕ್ಕಂಥದ್ದು, ವಿಭಾಗಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ದೀರ್ಘಾವಧಿಯ ಅದೃಷ್ಟ ಬರುತ್ತೆ. ಅದೃಷ್ಟ ಅನ್ನೋದು ಈಗ ತಕ್ಷಣಕ್ಕೆ ನಮಗೆ ಒಳ್ಳೆ ಊಟ ಸಿಕ್ತು, ಅದು ಅದೃಷ್ಟ. ಆದರೆ ದೀರ್ಘಾವಧಿಯ ಅದೃಷ್ಟ ಅಂದರೆ ಊಟಕ್ಕಾಗುವ ದುಡ್ಡು ಸಿಗುತ್ತಲ್ಲ, ನಮಗೆ ಒಂದು ಉದ್ಯೋಗ, ಅದು ದೀರ್ಘಾವಧಿಯ ಅದೃಷ್ಟ ಕೂಡ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಶುಭ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಬಡತಿ ಸಿಗ್ತಕ್ಕಂಥ ಯೋಗ, ಮಾರ್ಕೆಟಿಂಗ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆನ್ಲೈನ್ ಬಿಸ್ನೆಸ್ ಅವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ನೆಟ್ವರ್ಕಿಂಗ್ ಅವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹೊಸ ಉದ್ಯಮೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಯೋಗ, ಮಕ್ಕಳ ಪ್ರಗತಿ ಇರಬಹುದು. ಹಾಗೆ ಈ ಒಂದು ರಾಶಿಯವರಿಗೆ ಬಂಧುಗಳ ಜೊತೆ ಬಾಂಧವ್ಯಗಳನ್ನು ಬೆಸೀತಕ್ಕಂಥ ಯೋಗ ಕೂಡ ಇರುತ್ತೆ. ವಿದೇಶ ಪ್ರಯಾಣ ಯೋಗ ಸಹ ಈ ವರ್ಷದಲ್ಲಿ ಕೂಡಿ ಬರ್ತಕ್ಕಂಥದ್ದು. ಹಾಗೆ ಭೂಮಿಯ ವಿಚಾರದಲ್ಲಿ ಅಕ್ಕಪಕ್ಕಗಳಲ್ಲಿ ಯಾವುದೋ ಒಂದಷ್ಟು ಭೂಮಿ ನಿಮಗೆ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಭೂಮಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಸಂತಾನ ಯೋಗ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ವೈದ್ಯಕ ಶಿಕ್ಷಣ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ. ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ. ಇನ್ನು ಮಠಮಾನ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥವರು ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಒಂದಷ್ಟು ಟೆನ್ಷನ್, ಅನ್ನೆಸರಿ ಟೆನ್ಷನ್ಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ನೋಡಕ್ಕೆ ಹೋದಾಗ ಧನಸ್ಸು ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಫಲ ಇರತಕ್ಕಂಥ ವರ್ಷ ಅಂದರೆ ಅದು 2026. ಅಧಿಕಾರ ಪ್ರಾಪ್ತಿ, ಜವಾಬ್ದಾರಿಗಳ ನಿರ್ವಹಣೆ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಹೋಗ್ತೀರಾ, ಉದ್ಯಮಿದಾರರಿಗೆ ಒಳ್ಳೆಯದಾಗುತ್ತೆ. ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಈ ಒಂದು ಧನಸ್ಸು ರಾಶಿಯವರಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥ ಯೋಗ, ಹಾಗೆ ಈ ವರ್ಷದಲ್ಲಿ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಒತ್ತಡಗಳು ಕಡಿಮೆಯಾಗುತ್ತೆ. ವರ್ಷದ ಒಂದು ಮಧ್ಯಭಾಗದಲ್ಲಿ ನಿಮಗೆ ಮಾನಸಿಕ ನೆಮ್ಮದಿ, ಶಾಂತಿ ಸಿಗ್ತಕ್ಕಂಥದ್ದು, ಮಕ್ಕಳ ವಿವಾಹ, ಮಕ್ಕಳ ಉದ್ಯೋಗ, ಮಕ್ಕಳು ವಿದೇಶದಲ್ಲಿ ಸೆಟಲ್ ಆಗ್ತಕ್ಕಂಥದ್ದು, ಇದರ ಬಗ್ಗೆ ಕೂಡ ಯೋಚನೆ ಮಾಡ್ತಕ್ಕಂಥ ಯೋಗ ಇರುತ್ತೆ. ಆದರೆ ವರ್ಷದಲ್ಲಿ ನಿಮಗೆ ಅರ್ಧ ಭಾಗದ ನಂತರ ಒಂದಷ್ಟು ವಾಹನದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ. ಹಾಗೆ ಸಿವಿಲ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗ್ತಕ್ಕಂಥ ಯೋಗ, ಮನೆ ಕಟ್ಟಿ ಮಾರತಕ್ಕಂಥವರಿಗೆ, ಧರ್ಮಚಿಂತಕರಿಗೆ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಬಹಳಷ್ಟು ಶುಭ ಫಲ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಮನೆಯಲ್ಲಿ, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರತಕ್ಕಂಥ ಯೋಗ, ಹಾಗೆ ಮಡದಿಯ ಜೊತೆ ಅಥವಾ ಮನೆಯಲ್ಲಿ ಬಹಳಷ್ಟು ಅನ್ಯೋನ್ಯತೆ ಕೂಡ ಈ ವರ್ಷದಲ್ಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದ ವಿಚಾರದಲ್ಲಿ ನೋಡಕ್ಕೆ ಹೋದಾಗ ಬೇರೆಯವರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಗೊಂದಲಗಳು ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆ. ಇನ್ನು ವಿವಾಹ ವಿಷಯಗಳಲ್ಲೂ ಕೂಡ ಬಹಳಷ್ಟು ಪ್ರಗತಿ ಇರತಕ್ಕಂಥದ್ದು, ಶುಭ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಆತಂಕಗಳು ದೂರ ಆಗ್ತಕ್ಕಂಥ ವರ್ಷ ಅಂದರೆ ಈ ವರ್ಷ. ಹಳೆಯ ಸಾಲವನ್ನು ಸ್ವಲ್ಪ ತೀರಿಸ್ಕೊಳ್ತಕ್ಕಂಥದ್ದು ಕೂಡ ಈ ವರ್ಷದ ಯೋಗ ಇರುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಸಹ ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ 2026ರಲ್ಲಿ ಇರತಕ್ಕಂಥದ್ದು. ಹಿರಿಯರ ಸಹಕಾರ, ಹಿರಿಯರ ಒಂದು ಆಶೀರ್ವಾದ, ಪೂರ್ವಿಕರ ಆಶೀರ್ವಾದ ಕೂಡ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥವರು, ಅವರು ಪ್ರಯತ್ನ ಪಡ್ತಕ್ಕಂಥವರಿಗೆ, ಕೆಲವರಿಗೆ ಈ ಒಂದು ಧನಸ್ಸು ರಾಶಿಯಲ್ಲಿ ಯೋಗ ಕೂಡ ಇರತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಒಂದಷ್ಟು ಅಪವಾದಗಳು ಬಂದರೂ ಕೂಡ ಅದು ಕ್ಲಿಯರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ಇರುತ್ತೆ. ಧನಸ್ಸು ರಾಶಿಯವರು ಮಾತಿನ ವಿಚಾರದಲ್ಲಿ ಒಂದಷ್ಟು ಕಂಡೀಷನ್ಸ್ ಇಟ್ಕೊಳ್ಳಿ. ಸುಮ್ಮನೆ ವೃಥಾ ಮಾತಾಡಕ್ಕೆ ಹೋದಾಗ ಸಿಕ್ಕಾಕೊಳ್ಳೋ ಸಾಧ್ಯತೆ, ಯಾರಿಗೂ ವಾಗ್ದಾನಗಳನ್ನು ಕೊಡ್ತಕ್ಕಂಥದ್ದು ಅಷ್ಟು ಶುಭ ಕೂಡ ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ಅಷ್ಟು ಒಳ್ಳೆಯದು ಕೂಡ ಅಲ್ಲ ಅಂತ ಹೇಳುತ್ತೆ. ಇನ್ನು ಸ್ನೇಹಿತರ ವಿಚಾರದಲ್ಲಿ ನೀವು ಸಪೋರ್ಟ್ ಮಾಡೋಕ್ಕೆ ಅಥವಾ ಸಹಾಯ ಮಾಡೋಕ್ಕೆ ನೀವು ಒಂಚೂರು ಪ್ರಯತ್ನ ಪಟ್ಟಿದ್ದೆ ಆದರೆ ಅದು ರಿಟರ್ನ್ ಆಗಿ ನಿಮಗೆ ವಾಪಸ್ ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹೊಸ ವ್ಯಾಪಾರದಲ್ಲಿ ಪ್ರಯತ್ನ ಕೂಡ ಮಾಡ್ತೀರಾ. ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲತೆ, ಹಣಕಾಸಿನ ಯೋಗ ಚೆನ್ನಾಗಿರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ. ಹಾಗೆಯೇ ವಿವಾಹ ವಿಷಯಗಳಲ್ಲೂ ಕೂಡ ಇಚ್ಛಿತ ವಿವಾಹ ಅಂದರೆ ಇಷ್ಟಪಟ್ಟ ವಿವಾಹಗಳು ಕೂಡ ಈ ವರ್ಷದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಒಂದು ಹೊಸ ಕಟ್ಟಡವನ್ನು ಕೂಡ ಕಟ್ಟತಕ್ಕಂಥ ಯೋಗ ಮಹಿಳೆಯರಿಗೆ ಇರತಕ್ಕಂಥದ್ದು.
ಹಾಗೆಯೇ ಮಹಿಳೆಯರಿಗೆ ಸ್ವಾವಲಂಬಿಗಾಗಿ ಬೆಳೆಯೋಕ್ಕೆ ಸಾಕಷ್ಟು ಅನುಕೂಲಗಳಿರತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಮಹಿಳೆಯರಿಗೆ ರಾಜಕೀಯ ಯೋಗ ಕೂಡ ಈ ವರ್ಷದಲ್ಲಿ ತುಂಬಾನೇ ಇರುತ್ತೆ. ಏನು ಮಾಡಬಾರ್ದು ಈ ವರ್ಷದಲ್ಲಿ ಧನಸ್ಸು ರಾಶಿಯವರು ಏನು ಮಾಡಬಾರ್ದು ಅಂತ ಹೇಳಿದ್ರೆ, ನಿಯಮಿತ ಪೂಜೆ ಇರಲಿ, ಅತಿಯಾದ ಪೂಜೆ, ಅತಿಯಾದ ತೋರ್ಪಡಿಸಿಕೆ ಇದು ಕೂಡ ಈ ವರ್ಷದಲ್ಲಿ ನಿಮಗೆ ಕಂಟಕಗಳಾಗಿ ಮಾರ್ಪಡುತ್ತೆ. ಆತುರದ ನಿರ್ಧಾರ ಬೇಡ, ಗಾಬರಿ, ಆತುರ ಯಾರನ್ನೂ ನೋಡಿ ಕಂಪೇರ್ ಮಾಡಿಕೊಂಡು ನೀವು ಈ ವರ್ಷ ಪ್ರಯತ್ನ ಪಟ್ಟಿದ್ದೇ ಆದೇ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಣಕಾಸಿನ ಯೋಗ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಸ್ಥಿರತೆ ಕಾಣುತ್ತೆ, ಉದ್ಯೋಗದಲ್ಲೂ ಸ್ಥಿರತೆ ಕಾಣುತ್ತೆ. ಕೆಲವರಿಗೆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೂ ಕೂಡ ಸೇರಿಕೊಳ್ಳೋ ಸಾಧ್ಯತೆ ಇರುತ್ತೆ. ದೈಹಿಕ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡದೇ ಇದ್ದರೆ ನೀವು ಕಷ್ಟ ಕೂಡ ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಅನ್ನದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಎಷ್ಟು ಅನ್ನದಾನ ಮಾಡ್ತೀರೋ ನೀವು ಅಷ್ಟು ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಕೂಡ ಕೊಡುತ್ತೆ. ಸಾಧ್ಯವಾದರೆ ಈ ವರ್ಷದಲ್ಲಿ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ನವಗ್ರಹ ಹೋಮವನ್ನು ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಯೋಗ ತಾಗುತ್ತೆ. ಪ್ರತಿನಿತ್ಯ ಗುರುಚರಿತ್ರೆ ಇರಬಹುದು ಅಥವಾ ಗುರುಗಳ ದರ್ಶನ ಇರಬಹುದು. ಓಂ ಗುರುಭ್ಯೋ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳೋದು. ಹಾಗೆಯೇ ಗುರುವಾರ ಸಾಧ್ಯವಾದರೆ 3 ಗುರುವಾರ 21 ಬಾಳೆಹಣ್ಣನ್ನು ಗುರುಗಳ ಸನ್ನಿಧಿ, ಸಾಯಿಬಾಬಾ ಸನ್ನಿಧಿ ಅಥವಾ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಈ ಥರ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು 21 ಬಾಳೆಹಣ್ಣನ್ನಾದರೂ ನೀವು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ವರ್ಷಕ್ಕೊಮ್ಮೆ ಆದರೂ ನೀವು ಈ ವರ್ಷದಲ್ಲಿ ಒಮ್ಮೆಯಾದರೂ ದಕ್ಷಿಣಾಮೂರ್ತಿಯ ದರ್ಶನ ಮಾಡಿಕೊಳ್ಳೋದು, ಹಾಗೆ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಳ್ಳೋದು. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 3 ಅದೃಷ್ಟದ ಸಂಖ್ಯೆಗಳು ವರ್ಷಪೂರ್ತಿಯಾಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತುಂಬಾನೇ ಒಳ್ಳೆಯದಾಗ್ತಕ್ಕಂತಹ ವರ್ಷ 2026ರಲ್ಲಿ ಧನುಸ್ಸು ರಾಶಿಯವರಿಗೆ ಅದ್ಭುತವಾದ ಯೋಗಗಳಿರ್ತಕ್ಕಂತಹ ಸಾಧ್ಯತೆ ಸಹ ಇದೆ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.